ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದರೂ ಕಸ ಬಿಸಾಡಿರುತ್ತಾರೆ. ಯಾಕಂದರೆ ಇಲ್ಲಿ ಮುಂಚೆ ಕಸದ ತೊಟ್ಟಿಗಳು ಇರ್ತಾಯಿದ್ವು. ಇವಾಗ ಕಸದ ತೊಟ್ಟಿಗಳು ಇಲ್ಲ. ಕಸದ ತೊಟ್ಟಿಗಳೇ ಇಲ್ಲ ಇವಾಗ. ಕಸದ ತೊಟ್ಟಿಗಳನ್ನು ರಾಶಿ ರಾಶಿ ಹಾಕಿದರೆ ಅಲ್ಲಿ ಹೋಗಿ ಕಸ ಹಾಕ್ತಾರೆ ಜನಗಳು. ಆದರೆ ಈಗ ಸ್ವಚ್ಛ ಭಾರತ್ ಅಂತ ಬಂದ್ಬಿಟ್ಟು ಎಲ್ಲ ಕಸದ ತೊಟ್ಟಿ ತೆಗೆದುಬಿಟ್ಟಿದ್ದಾರೆ. ಮನೆ ಮನೆಗೆ ಅವರು ಹಸಿ ಕಸ ಒಣ ಕಸ ತಗೊಂಡೋಗೋಕ್ಕೆ ಗಾಡಿಯಲ್ಲಿ ಬರ್ತಾರೆ. ಆದರೆ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಏನು ಬರ್ತಾರೋ ಗೊತ್ತಿಲ್ಲ. ಎಲ್ಲ ಆಫೀಸಿಗೆ ಹೋಗೋ ಜನ ಇರ್ತಾರೆ. ಬಡ ಮಕ್ಕಳ ಶಾಲೆ ಸಲಿಗೆ ವಿಡಿಯೋ ಮಾಡ್ತಾಯಿದ್ದು, ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಆಫೀಸಿಗೆ ಹೋಗೋ ಜನ ಇರ್ತಾರೆ. ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, ಕಸನ ಎಲ್ಲಂದ್ರಲ್ಲಿ ಬಿಸಾಡ್ಬಿಟ್ಟು ಹೋಗ್ತಾರೆ. ನೋಡಿ ಇಲ್ಲಿ ಬೆಂಗಳೂರಲ್ಲಿ ಯಾವ ಥರ ಕಸ ಬಿದ್ದಿದೆ ಅಂತ. ಎಲ್ಲಂದ್ರಲ್ಲಿ ಕಸ ಹಾಕ್ತಾರೆ ಹೋಗ್ತಾರೆ. ಯಾಕಂದರೆ ಅವರು ಆಫೀಸಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ. ಒಬ್ಬೊಬ್ಬರು 8 ಗಂಟೆಗೆ ಹೋಗ್ತಾರೆ, ಒಬ್ಬರು 6 ಗಂಟೆಗೆ ಹೋಗ್ತಾರೆ, ಒಬ್ಬರು 9 ಗಂಟೆಗೆ ಹೋಗ್ತಾರೆ, ಒಬ್ಬರು 10 ಗಂಟೆಗೆ ಹೋಗ್ತಾರೆ. ಈ ಕಸದ ಗಾಡಿಯವರು ಬರೋದು ಎಷ್ಟು ಗಂಟೆಗೆ ಅಂತ ಯಾರಿಗೂ ಗೊತ್ತಿರಲ್ಲ. ಎಷ್ಟೊತ್ತಿಗೆ ಅಂದರೆ ಅಷ್ಟೊತ್ತಿಗೆ ಬರ್ತಾರೆ. ಹಾಗಾಗಿ ಎಲ್ಲರೂ ಕಸನ ತಗೊಂಡು ರೋಡಲ್ಲಿ ಬಿಸಾಡಿಬಿಟ್ಟು ಸುಮ್ಮನೆ ಹೋಗ್ತಾ ಇರ್ತಾರೆ. ಈ ಥರ ಕಸ ಎಲ್ಲ ಬಿದ್ದಿರುತ್ತೆ. ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಂದರೆ ಸ್ವಚ್ಛ ಭಾರತ ಹೋಗಿಬಿಟ್ಟು ಕಸದ ಭಾರತ ಆಗ್ತಾಯಿದೆ. ಅದಕ್ಕಾಗಿ ಒಂದೊಂದು ಎಲ್ಲ ವಾರ್ಡಲ್ಲೂ ಎಲ್ಲ ರಸ್ತೆ ತುದಿಯಲ್ಲಿ ಕಸದ ಬುಟ್ಟಿಯನ್ನು ಇಟ್ಬಿಡೋದು ಒಳ್ಳೆಯದು. ಒಂದೊಂದು ಕಡೆಗೆ ಕಸದ ತೊಟ್ಟಿಯನ್ನು ಇಟ್ಟುಬಿಡೋದು ಒಳ್ಳೆಯದು. ಯಾಕಂತಂದರೆ ಕಸದ ತೊಟ್ಟಿಲ್ಲ ಫ್ರೀ ಇದ್ದಾಗ ಹೋಗಿ ಹಾಕ್ತಾರೆ. ಇಲ್ಲಾಂದರೆ ರೋಡಲ್ಲಿ ಬಿಸಾಡ್ತಾರೆ. ಮುಂಚೆ ಕಸದ ತೊಟ್ಟಿಗಳಿದ್ದು, ಈಗ ಕಸದ ತೊಟ್ಟಿಗಳಿಲ್ಲದೆ ಆ ಕಸದವರಂತೂ ಸರಿಯಾಗಿ ಬರೋದೇ ಇಲ್ಲ. ಅವರು ಗಾಡಿ ತಗೊಂಡು ಒಂದೊಂದು ದಿವಸ ಬರ್ತಾರೆ, ಒಂದೊಂದು ದಿವಸ ಬರಲ್ಲ. ಕಸದ ಗಾಡಿಯವರು ಬಂದ್ರೂ ಇವತ್ತು ಹಸಿ ಕಸದವ್ರು ಬಂದರೆ ಒಣ ಕಸದವ್ರು ಇನ್ನೊಂದು ದಿವಸ. ಆ ಥರ ಏನು ಮಾಡ್ತಾರೆ ಇವರು, ಎಲ್ಲರೂ ಸೋಂಬೇರಿಗಳು. ಹಸಿ ಕಸ ಒಣ ಕಸ ಎಲ್ಲ ವಿಂಗಡಿಸೋದು ತಲೆನೋವು ಅಂದ್ಬಿಟ್ಟು ಹಸಿ ಕಸ ಏನಾದರೂ ಬಂದರೆ ಹಸಿ ಕಸ ಕೊಟ್ಬಿಟ್ಟು ಒಣ ಕಸನ ರೋಡಲ್ಲಿ ಬಿಸಾಡ್ತಾರೆ. ಇದರಿಂದ ಕಸ ರಾಶಿ ಆಗುತ್ತೆ. ಅದಕ್ಕಾಗಿ ಕಸದ ಗಾಡಿ ಬರೋಕ್ಕಿಂತ ಕಸದ ತೊಟ್ಟಿಯನ್ನು ಒಂದೊಂದು ಏರಿಯಾದಲ್ಲಿ ಒಂದು 10 20 ಇಟ್ಟುಬಿಡಿ. ಅಲ್ಲೇ ಹೋಗಿ ಹಾಕ್ತಾರೆ. ಡೈಲಿ ಅದನ್ನು ಕ್ಲೀನ್ ಮಾಡಿ. BBMP ಅವರು ಡೈಲಿ ಅದನ್ನು ಕ್ಲೀನ್ ಮಾಡಿದ್ರೆ ಮಾತ್ರ ಒಳ್ಳೆಯದು.